ಯಾದಗಿರಿ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ. ತೋಟಗಾರಿಕೆ ಬೆಳೆ ಮಾರಾಟವಾಗದೆ ಶಹಾಪುರ ತಾಲೂಕಿನ ಗುಂಡಳ್ಳಿ ತಾಂಡಾದ ರೈತ ಯಶವಂತ ಕಣ್ಣೀರ್ ಹಾಕ್ತಿದ್ದಾರೆ. 8 ಎಕರೆ ಭೂಮಿಯಲ್ಲಿ ಪೇರಲೆ, ನೀರು ಸೇಬು, ಸಪೋಟ, ನಿಂಬೆ ಹಾಗೂ ಮೊದಲಾದ ಬೆಳೆಯನ್ನ ಬೆಳೆದಿದ್ದಾರೆ. ಆದ್ರೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಾರಾಟ ಮಾಡಕ್ ಆಗ್ತಾ ಇಲ್ಲ. ಅಲ್ಲದೆ ಮಧ್ಯವರ್ತಿಗಳು ಕೂಡ ಕಡಿಮೆ ದರಕ್ಕೆ ಖರೀದಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸುಮಾರು 10 ಲಕ್ಷ ರೂಪಾಯಿ ನಷ್ಟವಾಗಿದೆಯಂತೆ. ಈ ಬಾರಿ ಬೇಸಿಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿಂಬೆಹಣ್ಣು ಮಾರಾಟ ಆಗ್ತಾ ಇತ್ತು. ಆದ್ರೆ ಡಾಬಾ, ಹೋಟೆಲ್, ಜ್ಯೂಸ್ ಕೇಂದ್ರಗಳು ಬಂದ್ ಆಗಿರುವುದರಿಂದ ನಿಂಬೆಹಣ್ಣು ಜಮೀನಿನಲ್ಲೇ ಕೊಳಿತಾ ಇದೆ. ಇದು ಲಾಕ್ಡೌನ್ ಆಗಿರೋದ್ರಿಂದ ನಮ್ಗಂತ ಟೋಟಲಿ ನಮ್ಮ ಹಣ್ಣಿನ ಬೆಳೆ ಏನೇನಿದಾವಲ್ಲ ಟೋಟಲಿ ಮಾರ್ಕೆಟ್ ಮಾಡಕಂತ ಸಮಸ್ಯೆ ಆಗ್ತಾ ಇದೆ. ಆದ್ರೆ ಇವಾಗ ಅಂತ ಲಾಕ್ಡೌನ್ ಆಗಿರೋದ್ರಿಂದ ಅಲ್ಲಿ ಮಾರ್ಕೆಟ್ ಅಲ್ಲಿ ಅಂತ ಜನ ಕೂಡ ತಗೊಳಕ್ ಹೋಗೋರಿಲ್ಲ. ಹಾಗಾಗಿ ದಿನ 3 ಕ್ವಿಂಟಲ್ ಮಾರೋ ಮಾಲು ಇವಾಗ ಅಂತಾರೆ 80 ರಿಂದ 90 kg ಅಷ್ಟೇ ತಗೊಂತಾರೆ. ಮುಂಚೆ ಅಂತಾರೆ ಪ್ರತಿ ಕೆಜಿಗೆ ನಮ್ಮ ಹೋಲ್ಸೇಲ್ ರೇಟು 30 ರೂಪಾಯಿ ಕೊಡ್ತಿದ್ರು. ಆದ್ರೆ ಇವಾಗ ಅಂತ ಜನ ತಗೊಳ್ಳೋರಿಲ್ಲ. ನಾವು ಯಾರಿಗೆ ಮಾರೋಣ ಅಂತ ಅವ್ರು ಏನ್ ಮಾಡ್ತಿದಾರೆ, ಅದ್ರಲ್ಲಿ ಅಂತಾರೆ ಅರ್ಧ 15 ರೂಪಾಯಿ ಕೆಜಿ ತಗೊಂತಿದ್ದಾರೆ. ಹಂಗಾಗಿ ನಮ್ಗೆ 5 ಎಕರೆ ಜಂಪ್ಲ ಹಣ್ಣಿಂದೆ ಕನಿಷ್ಠ ಅಂದ್ರೂ ಕೂಡ ನಮ್ಗಂತಾರ ಒಂದು 3 ಲಕ್ಷ ಅಂತಾರೆ ಲಾಸ್ ಆಗಿರತ್ತೆ. ಆದ್ರೆ 1 ಚೀಲಕ್ಕೆ ಅಂತಾರೆ ಪ್ರತಿ ವರ್ಷ ಈ ಬೇಸಿಗೆ ಸೀಸನ್ ರಲ್ಲಿ ಅಂತಾರೆ 2 ರಿಂದ 2.5 ಸಾವಿರ ರೂಪಾಯಿ ಮೂಟೆ ಮಾರ್ತಿದ್ವಿ. ಆದ್ರೆ ಇವಾಗ ಅಂತಾರ 200 ರಿಂದ 300 ರೂಪಾಯಿ ಚೀಲ ಅಷ್ಟೇ ತಗೊಂತಾರೆ. ಅಕಸ್ಮಾತ್ ಯಾಕಪ್ಪ ಇದು ರೇಟ್ ಕಡಿಮೆ ಅಂತಾರ, ಇಲ್ಲ ಜನನೇ ಬರ್ತಾ ಇಲ್ಲ, ನಾವು ಯಾರಿಗಂತ ಮಾರೋದು, ಕೊಡೋರಿದ್ರೆ ಕೊಡ್ರಿ, ಇಲ್ಲದೆ ಇದ್ದಲ್ಲಿ ಬೇಡ. ಇನ್ನು ಹಾವೇರಿ ಜಿಲ್ಲೆಯಲ್ಲಿ ಕೊರೋನಾ ಕಾಲದಲ್ಲೂ ಒಂದಷ್ಟು ನಂಬಿಕೆಯಿಂದ ರೈತರು ಬೀಜ, ರಸಗೊಬ್ಬರ ದಾಸ್ತಾನು ಮಾಡುವಲ್ಲಿ ನಿರತರಾಗಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮೇ 15ರ ನಂತರ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಪ್ರಾರಂಭವಾಗುವ ಲಕ್ಷಣಗಳಿದೆ. ಜಿಲ್ಲೆಯೊಂದರಲ್ಲೇ 3,60,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯನ್ನ ಹೊಂದಲಾಗಿದ್ದು, ಇದರಲ್ಲಿ ಎಣ್ಣೆಕಾಳು, ಗೋವಿನ ಜೋಳ, ಹತ್ತಿ, ಭತ್ತ, ಶೇಂಗಾ, ಸೋಯಾ ಸೇರಿದಂತೆ ವಾಣಿಜ್ಯ ಬೆಳೆಗಳನ್ನ ರೈತರು ಬೆಳೆಯುವ ನಿರೀಕ್ಷೆಯಲ್ಲಿದ್ದಾರೆ. ಮುಂಗಾರು ಹಂಗಾಮಿಗೆ ಜಿಲ್ಲೆಗೆ ಒಟ್ಟು 1,05,000 ಟನ್ ರಸಗೊಬ್ಬರದ ಅವಶ್ಯಕತೆ ಇದ್ದು, ಈಗಾಗಲೇ 28,000 ಟನ್ ದಾಸ್ತಾನು ಮಾಡಲಾಗಿದೆ. ಈ ಮುಂಗಾರು ಹಂಗಾಮಿಗೆ 45,200 ಕ್ವಿಂಟಾಲ್ ಬಿತ್ತನೆ ಬೀಜದ ಅವಶ್ಯಕತೆ ಇದ್ದು, 22,000 ಕ್ವಿಂಟಾಲ್ ಬೀಜ ದಾಸ್ತಾನಾಗಿದೆ. 19 ರೈತ ಸಂಪರ್ಕ ಕೇಂದ್ರ ಹಾಗೂ 41 ಉಪ ಬೀಜ ಮಾರಾಟ ಕೇಂದ್ರಗಳ ಮೂಲಕ ಬಿತ್ತನೆ ಬೀಜ ಮಾರಾಟ ಮಾಡಲು ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತದೆ.